ನನ್ಗೆ ಒಂದು ಆಸೆ ಇದೆ, ಅದು ಹೇಳ ಹೇಳು. ಆಮೇಲೆ ಕ್ಯಾಶ್, ದುಡ್ಡು, ಮಣಿ ಏನ್ ತಗೊಬೋದು ಸತೆ ಇನ್ನ? ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ನಮ್ಮ ಮೈಸೂರಿಗೆ ಬಂದ್ವಿ. ಸೊ ಇನ್ನೊಂದು 2 ದಿನ ಇದೆ ನಮ್ಮ ಅತ್ತೆಯವ್ರ ಬರ್ಡೇ. ಒಂದು ವಾರದಿಂದ ಎಲ್ಲ ಪ್ರಿಪೇರ್ ಮಾಡ್ತಿದ್ದೀನಿ ಗೈಸ್. ನಾನು ಅಂದ್ಕೊಂಡಂಗೆ ಆಗ್ತಾನೇ ಇಲ್ಲ. ಆ್ಯಕ್ಚುಲಿ ಪ್ಲ್ಯಾನ್ ಏನೇನೋ ಇತ್ತು, ಬಟ್ ಅದ್ರ ಪ್ರಕಾರ ಎಕ್ಸಿಕ್ಯೂಟ್ ಆದರೆ ಒಳ್ಳೆಯದು. ಆ್ಯಂಡ್ ಆಲ್ಸೋ ಅವ್ರದ್ದು ಸ್ಯಾಟರ್ಡೇ ಬೇರೆ ಬಿದ್ದುಬಿಟ್ಟಿದೆ. ಸ್ಯಾಟರ್ಡೇ ಎಲ್ಲ ಕಡೆ ಏನೂ ಅವೈಲೇಬಲ್ ಇಲ್ಲ ಅಂತ ಇದ್ದಾರೆ. ಸೊ ನೋಡೋಣ, ನಾನು ಅಂದ್ಕೊಂಡಿರೋ ಥರ ಆಗುತ್ತೇನೋ ಅಂತ. ಸೊ ಅವ್ರಿಗೆ ಏನಾದ್ರು ಗಿಫ್ಟ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಶಾಪಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಮತ್ತು ಸ್ವಲ್ಪ ಪ್ಲ್ಯಾನ್ಸ್ಗಳಿದೆ ನಂದು, ನಿಶಾ, ನಿಖಿಲ್ ನಾವೆಲ್ಲ ಸೇರಿ. ಸೊ ಅದ್ರ ಪ್ರಕಾರ ಆದರೆ ಫಿಂಗರ್ ಕ್ರಾಸ್, ನೋಡೋಣ. ಸೊ ಇವಾಗ ಬಂದು ಎಲ್ಲನೂ ತೆಗ್ದಿಡ್ತಾ ಇದ್ದೀವಿ. ಸೊ ಎಲ್ಲ ಕ್ಲೀನ್ ಮಾಡಬೇಕು. ನನ್ನ ರೂಮ್ ಅಂತೂ ಯಪ್ಪ ನಂಗೆ ನೋಡೋಕ್ಕೆ ಆಗೋಲ್ಲ, ನಂಗೆ ಕ್ಲೀನಾಗಿರಬೇಕು. ಸೊ ಮಂಗ್ಲಮ್ಮ ಅವರು, ಹಾಯ್ ಮಂಗ್ಲಮ್ಮ. ಹಾಯ್ ಹೆಂಗಿತ್ತು 2 ದಿನ? ಆರಾಮಾಗಿದ್ರಾ? ನಾವು ಇರಲಿಲ್ವಲ್ಲ ಕೆಲಸ ಅಷ್ಟೇ ಗೈಸ್. ಮಳೆ ಇತ್ತಾ? ಹೌದಾ, ಓಕೆ ಗೈಸ್. ಹಾಗೆ ಅವ್ರನ್ನ ಸುಮ್ಮನೆ ಕೇಳೋಣ ಏನು ಬೇಕು ಗಿಫ್ಟು ಅಂತ, ನೋಡೋಣ ಏನು ಹೇಳ್ತಾರೆ. ಬಟ್ ನಮ್ಮ ಮೈಂಡಲ್ಲಿ 2 ಇದೆ ಇಂಥದ್ದು ಕೊಡಿಸ್ಬೇಕು ಅಂತ. ನೋಡೋಣ ಏನೇನಾಗುತ್ತೆ ಗೈಸ್. ನನಗೆ ಇಡ್ಲಿ ಕ್ರೇವಿಂಗ್ಸ್ ಆಗಿತ್ತು, ಹಾಗಾಗಿ ಇಡ್ಲಿ ತರಿಸ್ಕೊಂಡಿದ್ದೀನಿ. ಕೆಂಪು ಚಟ್ನಿ ತಿನ್ನಬೇಕು ಅಂತ ಎಷ್ಟು ದಿನದಿಂದ ಆಸೆ ಅಂದರೆ ಯಾಕೋ ತಿನ್ನೋದೇ ಆಯ್ತಿರ್ಲಿಲ್ಲ. ಮತ್ತೆ ಗ್ರೀನ್ ಚಟ್ನಿನೇ ತೊಗೊಂಬಂದವ್ರು ನನ್ನ ಹಸ್ಬೆಂಡ್. ಹಿಂಗೋ ತಿನ್ನೋದು ಇವಾಗ. ಬಟ್ ಆದರೂ ಬಿಸಿ ಬಿಸಿ ಇಡ್ಲಿ ಮತ್ತು ಕೆಂಪು ಚಟ್ನಿ ತಿನ್ನಬೇಕು ಅಂತ ತುಂಬ ಅನಿಸ್ತೈತೆ. ಒಂದಿನ ಕರ್ಕೊಂಡೋಗಿ ಒಂದು ಸ್ಪಾಟ್ ಇದೆ ಗೈ ಚಾಮುಂಡಿ ಬೆಟ್ಟದ ಹತ್ರ, ಹೋಗೋಕ್ಕೆ ಆಗ್ತಾಯಿಲ್ಲ. 1 ತಿಂಗಳಿಂದ ಅನ್ಕೋತಾ ಇದ್ವಿ ಅದಕ್ಕೆ. ಬಟ್ ಅರ್ಲಿ ಮಾರ್ನಿಂಗ್ ಹೋಗಬೇಕು. ಸೊ ಹೋಗಬೇಕು, ಒಂದಿನ ಹೋಗಿ ಅಲ್ಲಿ ತಿಂತೀನಿ. ಯಾವ ಸ್ಪಾಟ್ ಅಂತ ನಿಮ್ಗೆ ಹೇಳ್ತೀನಿ. ಸಕ್ಕತ್ತಾಗಿರುತ್ತಲ್ಲಿ ಕೆಂಪು ಚಟ್ನಿ. ಇದು ಚೆನ್ನಾಗಿದೆ, ಬಟ್ ಕೆಂಪು ಚಟ್ನಿ ಇರಬೇಕಿತ್ತು. ವಿನೋದಲ್ಲಿದ್ದಾರೆ ಸರ್ರು, ನಮ್ಮದು ವಾಚ್ನ ಕನೆಕ್ಟ್ ಮಾಡ್ತಾಯಿದ್ದಾರೆ ಅಷ್ಟೇ. ತಿನ್ಕೊಂಡು ಸಿಗ್ತೀನಿ. ಹಾಯ್ ಬೂಸ್, ಅವರ್ ಯು? ಹೊಡಿತದಲ್ಲ ಬೂಸ್. ಸ್ವಾತಿ ಮಾತಾಡ್ಸಿದ್ರೆ ಹೇಳು. ಎನರ್ಜಿ ನೀನು ನೇರವಾಗಿ ಅಜ್ಜಿ ಅಂತ ಮಾತಾಡ್ಸೋದು ಏ ಬೂಸಮ್ಮ ಅಂತಾನೆ ಅನ್ನೋದು, ಯಾಕಂದ್ರೆ ನೀವು ಅದಕ್ಕೆ ಫೇಮಸ್ ಅಲ್ಲ. ಎಷ್ಟು ಜನ ಬಂದು ನಮ್ಮ ಗೈಸ್, ನಮ್ಮ ರಿಲೇಟಿವ್ಸು ಯಾರೂ ಅಜ್ಜಿನ ಲಕ್ಷ್ಮಮ್ಮ ಅಂತ ಕರೆಯೋದೇ ಇಲ್ಲ. ಎಲ್ಲರೂ ಕರೆಯೋದೇನೆ ಬೂಸಮ್ಮ ಅಂತ. ಹಂಗಾಗಿ ನಾವು ಪ್ರೀತಿಯಿಂದ ಬೂಸಮ್ಮ ಅಂತಾನೆ ಕರಿತೀವಿ. ಮಾಡ್ಕೊಳಲ್ಲ, ನಾವೇನಾದ್ರೂ ಕರೆದ್ರೆ ಬೇಜಾರ್ ಮಾಡ್ಕೊತದೆ. ನೋಡಿ ಅದ್ರಲ್ಲ ನಾನ್ ಕರೆದ್ರೆ ಅಣ್ಣ ಕರೆದಾಗ್ಲೂ ಸುಮ್ಮನೆ ನಿಶಾ ಏನಾರು ಕರೀಲಿ ಏನು ಅನ್ನಲ್ಲ, ಏನು ಮಾತಾಡೋದು ಮಾತ್ರ ಹಂಗಾಡೋದು. ಹೌದು ಸಾತಿ. ನಿಮ್ ಜೊತೆ ನಿಂತ್ಕೋತೀನಿ ಇದ್ರದ್ ಬಗ್ಗೆ ನಾನು ಇವಾಗ. ರೊಟ್ಟಿ ಹಾಕ್ತಾಯಿದೆ ಅಜ್ಜಿ. ಮಂಗ್ಲಿ ಈಸ್ ಡ್ರಿಂಕಿಂಗ್ ಟೀ. ಮಂಗ್ಲಮ್ಮಂಗೆ ಪಾಪ ತಲೆನೋವಂತೆ, ಅವ್ರಿಗೆ ತಲೆನೋವು ಪ್ರಾಬ್ಲಮ್. ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ ಅಂದರೆ ಬರೋಲ್ಲ. ಆದರೂ ನಮ್ಮ ಮಂಗ್ಲಮ್ಮ ನನಗೆ ಟೀ ಮಾಡಿಕೊಡ್ತಾರೆ ಕೇಳಿದಾಗೆಲ್ಲ. ಆಮೇಲೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರ, ನಾನು ಯಾವುದೋ ಒಂದು ವಿಡಿಯೋದಲ್ಲಿ ಟೀ ಕುಡಿತಾ ಇದ್ದೆ, ಅದನ್ನು ಕಾಫಿ ಕುಡಿತಿದ್ದೀರಲ್ಲ ಅಂತ. ಸೊ ನಾನು ರಾಘವೇಂದ್ರ ಸ್ವಾಮಿ ವಿಡಿಯೋದಲ್ಲಿ ನಾನು ಕಾಫಿ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ದು, ಟೀ ಬಿಟ್ಬಿಟ್ಟಿದ್ದೀನಿ ಅಂತಲ್ಲ. ಕಾಫಿನ ಮನ್ಸಾರೆ ನಾನು ಫಸ್ಟೆಲ್ಲ ಟೀ ಕುಡಿತಾ ಇರಲಿಲ್ಲ. ಅವಾಗ ತಲೆನೋವು ಬಂದಾಗ ಕುಡಿತೀನಿ ಒಂದು ಗ್ಲಾಸು. ಸೊ ನಾನು ಕಾಫಿನ ಕುಡ್ದಿಲ್ಲ, ಟೀ ಮಾತ್ರ ನಾನು ಕುಡಿಯೋದು. ಹಾಯ್ ವಿಚಾರದಿಂದ. ಹಾಯ್ ಮಧುಗೌಡ. ಮಮ್ಮಿ ಬರ್ಡೇಗೆ ರೆಡಿನಾ? ಫುಲ್ಲು ರೆಡಿ. ಏನೇನು ಪ್ರಿಪೇರ್ ಆಗಿದ್ಲಾ? ಏಲಲ್ಲ ಮಮ್ಮಿ ನೋಡ್ಬಿಡುತ್ತೆ. ನೀನೇನು ಮಾಡಿಲ್ಲ ಅಂತ ಅಂತಿಗೂ ಗೊತ್ತು. ಇವತ್ತು ಬಂದಿದ್ದೀವಿ ಗೈಸ್ ಮೈಸೂರಿಗೆ. 2 ದಿನ ಇರೋದು. ಸೊ ಅವತ್ತಿಂದ ಒಂದಷ್ಟು ಪ್ಲ್ಯಾನ್ಗಳನ್ನ ಮಾಡ್ಕೊತಾ ಇದ್ವಿ. ಏನು ಹೇಳಿ ನಿಶಾ? ಹೇಳ ಹೇಳಿ ಬೀಪ್ ಮಾಡ್ತೀನಿ, ಹೇಳಿ. ಹೇಳು. ಆಮೇಲೆ ಇಲ್ವಾ ಮಮ್ಮಿ? ಇಲ್ಲ, ಅದೇ ಒಂದಷ್ಟು ಮಾಡ್ಕೊಳ್ತಾ ಇದ್ವಿ. ಈಗ ಫೈನಲ್ ಆಗಿ ಮಾಡಬೇಕು. ಎಲ್ಲಿ ಮಾಡ್ತಾ ಇದ್ದೀರಾ? ಎಲ್ಲಿ ಮಾಡೋಣ ಹೇಳಿ? ಪ್ಯಾಲೇಸ್. ಪ್ಯಾಲೇಸ್ ಮುಂದೆ ಮಾಡೋಣ. ಎಸ್.
ಬನ್ನಿ ತಿಂಡಿ ತಿನ್ನಿ. ಇವತ್ತು ನೋಡಿ ಟೈಮು 11:15 ಕೊಡಿ ಮೈಕು. ಥ್ಯಾಂಕ್ ಯು. ಬಬ್ಲಿ ಸ್ವಾತಿ ಅವರೇ ಹಾಯ್. ಹಾಯ್ ಮಾಮಿ ಮಧು ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಯಾಕೆ ನಿಶಾ ಅವರೇ ಗೈಸ್ ಇದು ನಂದು ಮೆಟರ್ನಿಟಿ ಶೂಟ್ದು ಡ್ರೆಸ್ ಗೈಸ್. ಕೊಡಿ ಸತಿ ನಿಮ್ಮದು ಸಾಕು. ಮಾತಾಡ್ಸೋಣ ಸರ್ನ. ಸರ್ ಅವರ್ ಯು? ಫೈನ್. ಎಂಜಾಯ್ 2 days. ನೋ ಅಕ್ಕ, ನೋ ರಿಸ್ಟ್ರಿಕ್ಷನ್. ನಿನಗೆ ಯಾರು ಪರ್ಮಿಷನ್ ಕೊಟ್ಟವ್ರು ಕೈಗೆ ಹಾಕೊಳಕ್ಕೆ? ಹೊಸ ವಚ್ಚ ಅಂದ್ಕೊಂಡು ಹಾಕೊಂಡು ಕೂತವನೆ. ಹಾಯ್ ಮಂಗ್ಲಮ್ಮ. ಮಂಗ್ಲಮ್ಮಂಗೆ ಪಾಪ ತಲೆನೋವು ಅಂತೆ, ಹಾಸ್ಪಿಟ್ಲಿಗೆ ಹೋಗೋಣ ಅಂದರೂ ಬರಲ್ಲ. ಏನಿದು ಮಂಗ್ಲಮ್ಮ, ತಿಂಡಿ ತಿಂದ್ರಾ ನೀವು? ತಿನ್ನಲ್ಲ ತಿಂಡಿ. ನಮ್ಮನೇಲಿ ಮಂಗ್ಲಮ್ಮ ತಿಂಡಿ ಲೇಟು, ಇವನೊಬ್ಬ ತಿಂಡಿ ಲೇಟು. ಹಾಂ ಫೋನ್ ಹಾಕೊಂಡ್ರೆ ಕೂತಿರ್ತಾರೆ ಕಿಟಕಿಲಿ. ದಮ 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 ಅಂತ ಫುಲ್ ಸೌಂಡ್ ಕೊಟ್ಕೊಂಡು. ಹಸ್ಬೆಂಡ್ ಅವರು ಅವ್ರದ್ದು ಚಿಕನ್ ಮಾಡಿ ಇಟ್ಕೊಂಡಿದ್ದಾರೆ. ಆಮೇಲೆ ಅದನ್ನು ಇಲ್ಲಿ ಬೇಯಿಸ್ಕೊಂಡು ತಿಂತಾರೆ. ನಿಖಿಲ್ ಅವ್ರು ಡಯಟ್ ಮಾಡ್ತಿರೋದ್ರಿಂದ ಮಂಗ್ಲಮ್ಮಂಗೆ ಕೆಲಸ ಜಾಸ್ತಿ ಅಲ್ವಾ ಮಂಗ್ಲಮ್ಮ? ಇಲ್ಲಿ ನೋಡಿ ಹಿಂಗೆ ಮಾಡಿ ಇಡ್ತಾರೆ ಗಲೀಜು ಮಾಡಿ. ಇದೊಂದು ಫೋಟೋ ತೆಗಿಯೋಕೆ ಅಷ್ಟೊತ್ತಿಂದ ಪರದಾಡ್ತವ್ರು ಇವರಿಬ್ರು. ಹಾಂ ಸ್ಟಡಿ, ಲೆಟ್ಸ್ ಗೋ. ಹೊಂಟೋದ್ರು ಗೈಸ್. ಇವಾಗ ಎಲ್ಲಿದೆ ಮೈಕು? ನಾನು ಹಾಕಿದ್ದೀನಿ ಇನ್ನೊಂದು ಮೈಕು. ನುಗ್ಗೆಕಾಯಿ, ಯಾರಿಗೆ ನುಗ್ಗೆಕಾಯಿ ಕೊಡಿ ಇಲ್ಲಿ. ಇವಾಗ ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಹಿಡೀರಿ ಕೈ. ಭಯ ಆಯ್ತೈತಿ ಇಲ್ಲೇ ಕೇಕ್ ಕಟ್ ಮಾಡಿಸ್ಬಿಡ್ತಾರೆ ಈ ಬಟ್ಟೆಲೆ ಅಂತ. ಸೊ ಏನಿಲ್ಲ, ಏನು ಗಿಫ್ಟ್ ಬೇಕು ನಿಮಗೆ ಈ ವರ್ಷ? ನನ್ ಗಿಫ್ಟು ಬೇಡ, ಬಡ್ಡೆನೂ ಬೇಡ, ಏನೂ ಬೇಡ, ಸಾಕು ನೀವೆಲ್ಲ ಮಾಡಿಸ್ಕೊಂಡ್ರೆ ಸಾಕು, ನನಗೇನು ಬೇಡ. ಹೇಳಿ ಹೇಳಿ ಆಸೆ. ನಮ್ದೆಲ್ಲ ಮುಗ್ದೋಯ್ತು, ಟೈಮ್ ಆಯ್ತು, ಮೊಮ್ಮಕ್ಕಳು ಬರೋ ಟೈಮ್ ಆಯ್ತು. ಯಾವ ಬಡ್ಡೆನೂ ಬೇಡ, ನೀವೆಲ್ಲ ಮಾಡಿಸ್ಕೊಳ್ಳಿ. ನೀವೆಲ್ಲ ಮಾಡಿಸ್ಕೊಂಡ್ರೆ ಸಾಕು, ನನ್ಗೆ ಅದೇ ಆಸೆ. ಕೇಳ್ರಿ ನೀವೇ. ಇವಾಗ ರೈಟ್ ಪರ್ಸನ್ ಇದಾರೆ ಅಂತ ನನಗೆ ಗೊತ್ತು, ಸುಮ್ಮನೆ ಆ ರೈಟ್ ಪರ್ಸನ್ನ ಕೇಳಲ್ಲ. ಇವಾಗ ಸದ್ಯಕ್ಕೆ ಹೇಳಿ. ನೀವೇ ಗಿಫ್ಟು, ಯಾವ ಬಡ್ಡೆನೂ ಬೇಡ. ಇಲ್ಲ ಇಷ್ಟೆಲ್ಲ ಬೇಡ, ಹೇಳಿ ಏನಾರು ಆಸೆ ಇದ್ರೆ. ಯಾವ ಆಸೆನೂ ಇಲ್ಲ, ನೀವೆಲ್ಲ. ನನ್ಗೆ ಒಂದು ಆಸೆ ಇದೆ, ಅದು ನನಗೆ ಚಿನ್ನ ಬಣ್ಣ ಯಾವುದು ಬೇಡ. ನೀನ್ ಮೈನ್ ನನಗೆ ನಗ್ನಗ್ತಾ ಮನೇಲಿ ಮಾತಾಡ್ಕೊಂಡಿದ್ರೆ ಅದೇ ದೊಡ್ಡ ಗಿಫ್ಟ್ ಕೊನೆ ಗಂಟ. ಅದೊಂದು ಆಸೆ ನನಗೆ ಅಷ್ಟೇ. ನಾನು ನಗ್ನಗ್ತಾ ಇಲ್ವಾ? ಯಾವಾಗ್ಲೂ ಹಂಗೆ ಇರ್ಬೇಕು, ಇವಾಗ ಇದೆಯಲ್ಲ ಹಂಗೆ ಇರ್ಬೇಕು. ಹಂಗೆ ಇರ್ತೀನಿ. ನಂಗೆ ಇನ್ನೇನು ಬೇಡ, ಅದು ಒಂದೇ ಆಸೆ. ಅದೊಂದೇ ಆಸೆ. ಯಾರು ಆಡ್ಕೋಬಾರ್ದು, ಅತ್ತೆ ಸೊಸೆ ಚೆನ್ನಾಗಿದ್ದಾರಂತ ಎಲ್ಲ ಹೇಳ್ಕೋಬೇಕು. ಆ ತರ ಇರ್ಬೇಕು, ಕೊನೆ ಗಂಟೆ ಇರ್ಬೇಕು. ನನ್ಗೆ ಇನ್ನು ನಿಮ್ಮದು ದುಡ್ಡು ಆಸೆ ಮನೆ ಏನು ದೇವ್ರು ಎಲ್ಲ ನನಗೆ ಕೊಟ್ಟಿದ್ದಾನೆ. ನನ್ನ ಹತ್ರ ಎಲ್ಲ ಇದೆ, ನಾನು ಎಲ್ಲ ಚೆನ್ನಾಗಿದ್ದೀನಿ. ಮೈನ್ ನನಗೆ ನನ್ನ ಮಕ್ಕಳು, ಮಗ ಮಗಳು, ನೀನು 3 ಜನ, ನನ್ನ ಮನೆಯೊಳಗೆ 4 ಜನ ನಾವು ಚೆನ್ನಾಗಿರ್ಬೇಕು. ಚೆನ್ನಾಗಿ ಉಸಿರು ಇರೋ ಗಂಟ ನನ್ಗೆ ಅದು ಒಂದು ಆಸೆ. ಯಾವ ಚಿನ್ನ ಬಣ್ಣ ಬೇಡ, ಯಾವ ಸರವು ಬೇಡ, ಏನೂ ಬೇಡ. ನನ್ನ ಮಗಳು ಮಗ ಲಿಸ್ಟಲ್ಲಿ ಇಲ್ಲ ಪುಸಿ, ಲಿಸ್ಟಲ್ಲೇ ಇಲ್ಲ ಪುಸಿ. ನೋಡಲ್ಲಿ ಏನಂತೀರಾ ಇದಕ್ಕೆ? ಯಾವಾಗಲೂ ಹಂಗೆ. ನನ್ನ ಮೊಮ್ಮಗ ಬೇಕು, ನಮ್ಮ ಅತ್ತೆ ಇರೋ ತನಕ ನನ್ನ ಮೊಮ್ಮಗ ಇರೋ ಗಂಟ ನನಗೆ, ನಾನು ಇರೋ ಗಂಟ ಭಯ ಇಲ್ಲ. ನನ್ನ ಮೊಮ್ಮಗನೇ ಸಾಕು. ಗೈಸ್ ನಾವೀಗ ಇದು ಮಾಡ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ? ಊಟ ಮಾಡ್ತಾ ಇದ್ದೀವಿ. ಅಣ್ಣವ್ರು ಬಂದಿದ್ದಾರೆ ಇದರಿಂದ ಫಂಕ್ಷನ್. ನೆನ್ನೆ ಬಂದು ಇವತ್ತು ಮತ್ತೆ ಫಂಕ್ಷನ್ಗೆ ಹೋಗಿ ಮತ್ತೆ ಇವಾಗ ಬಂದಿದ್ದಾರೆ. ನಮ್ಮ ಮನೇಲಿ ಇವತ್ತು ನುಗ್ಗೆಕಾಯಿ ಸಾಂಬಾರ್. ಲಾಸ್ಟ್ ಕ್ಲಿಪ್ಪಿಂಗಲ್ಲಿ ನೋಡಿದ್ರಲ್ಲ ನುಗ್ಗೆಕಾಯಿ, ಅದೇ ನುಗ್ಗೆಕಾಯಿ ಇದು. ಇವಾಗ ಸಾಂಬಾರು ಮಾಡಿದ್ದಾರೆ. ಸೊ ಇವಾಗ ಊಟ ಮಾಡ್ತಾ ಇದ್ದೀವಿ. ಟೈಮ್ 2:30 ಹೋಗಲೇಬೇಕು ಅಂತ ಇಸ್ಕೊಂಡು ಊಟ ಮಾಡಿಸ್ತಾರೆ. ಎಸ್, ನಾವು 3 ಜನ ಊಟ ಮಾಡ್ತಾ ಇರೋದು. ಸ್ವಾತಿ ಹಾಗೂ ನಿಶಾ ಅವರಿಗೆ ಹೊಟ್ಟೆ ಹಸಿವಿಲ್ವಂತೆ. ಸೊ ಹಂಗಾಗಿ ಅವರು ಊಟ ಮಾಡ್ತಾ ಇಲ್ಲ. ನಾಷ್ಟ ಮಾಡ್ದೇನಪ್ಪ, ನಾಷ್ಟ ಮಾಡೋಳೆ. ಓಕೆ, ಇವಾಗ ಊಟ ಮಾಡಿ ಆಚೆ ಹೋಗೋ ಕಾರ್ಯಕ್ರಮ ಇದೆ. ಆಮೇಲೆ ಸಿಗ್ತೀವಿ. ಗೈಸ್ ನಮ್ಮಣ್ಣ ಗಿಫ್ಟ್ ಕೊಡ್ತಿದ್ದಾರೆ, ಆ ಬ್ಲಾಗ್ ಮಾಡ್ತಾ ಇದ್ದೀವಿ. ನಿಶಾ ರವೀಂದ್ರ ಅವರು ಆಗಲೇ ಅರ್ಧ ದುಡ್ಡು ಖಾಲಿ ಮಾಡೋರು ಮೇಡಮ್ ಅವರು, ಇನ್ನು ಅರ್ಧ ಖಾಲಿ ಮಾಡೋದಕ್ಕೆ ಹೌದು, ಏನು ತೊಗೊಂಡಿರ್ಬೋದು ಅಂತ ಕಾಮೆಂಟ್ ಮಾಡಿ. ಅದರ ನನ್ನ ಚಾನಲಲ್ಲಿ ನೋಡಿ. ಅದೇ ಕ್ಯಾಶ್, ದುಡ್ಡು, ಮಣಿ ಏನು ತೊಗೊಬೋದು ಸತೆ? ಇನ್ನು ನೀವೇನೇನು ಆಲ್ರೆಡಿ ಲಿಸ್ಟ್ ಮಾಡ್ಕೊ ಬಂದಿದ್ದೀರಾ? ತಗೊಳ್ಳಿ.
ಓಕೆ ಲೆಟ್ಸ್ ಗೋ. ನೋಡು, ನಾನು ಒಬ್ಬನೇ ಏನಾದ್ರು ನೀನು ಕೊಡ್ಸಕ್ಕೆ ಬಂದಿದ್ರೆ 1 ಇಲ್ಲ 2 ಐಟಮ್ ಬರ್ತಿತ್ತು. ನೀನೇ ತಗೋತಾ ಇರೋದಕ್ಕೆ ಎಷ್ಟು ಐಟಮು ನಿನಗೆ ಯೋಚನೆ ಮಾಡಿ ನಿನಗೆ ಬೇಕಾಗಿರೋದೆಲ್ಲ ತಗೋತಾರೆ ಅಲ್ವಾ ನಿಶಾ? ಹೌದು, ಲೆಟ್ಸ್ ಗೋ ಗೈಸ್. ಇವಾಗ ನಾವು ಜ್ಯೂಸ್ ಗೀಸ್ ಕುಡಿಯೋಣ ಅಂತ ಬಂದಿದ್ದೀವಿ. ಸ್ವಲ್ಪ ಬಿಲ್ಡಿಂಗ್ ಲೇಟ್ ಆಗ್ತಿತ್ತಲ್ಲಿ, ಅಲ್ಲಿ ಎಳ್ಳೀರು ಮಾರ್ತಿದ್ರು ಆಪೋಸಿಟಲ್ಲೇ. ಇವತ್ತು ಯಾಕೋ ಎಳ್ಳೀರು ಮಾಡ್ತಾ ಇಲ್ಲ, ಮೋಡ ಇದೆಯಲ್ಲ ಅದಕ್ಕೆ. ಹೌದಾ ಸ್ವಾತಿ? ಹೆಂಗೆ ಕಂಡಿಡಿದ್ಲು ನೋಡೆ ಸ್ವಾತಿ. ಹಾಂ, ಬನ್ನಿ ಜ್ಯೂಸ್ ಗೀಸ್ ಕುಡಿಯೋಣ ಇವಾಗ. ಪಾನ್ ನಾನು ತಿನ್ಬೋದಾ? ಇವರು ಕೊಡಿ ನಮ್ಮ ಹುಡುಗರಿಗೆ ಪಾನ್ ಅಂತೆ, ತಿನ್ರೋ. ಯಾವ ಊರು ಸರ್ ನಿಮ್ಮದು? ಯಾವ ಊರು? ಮೈಸೂರಾ? ನಮ್ಮ ವ್ಲಾಗ್ಸ್ ಎಲ್ಲ ನೋಡ್ತೀರಾ? ಹಾಂ, ಕೇಳಿದೆ ಅಂತ ಹೇಳಿ ಅವರಿಗೆ. ಹಾಂ, ನಿಮ್ದ್ರಲ್ಲಿ ಏನ್ ಸ್ಪೆಷಲ್? ನಮ್ದ್ರಲ್ಲಿ ಮಗೈ ಪಾನ್ ಇರ್ತದೆ, ಅದು ಸಾಯಂಕಾಲ ಮೇಲೆ. ಮತ್ತೆ ಮಾಮೂಲಿ ಸ್ವೀಟ್ ಪಾನ್ ಚೆನ್ನಾಗಿರ್ತದೆ, ಕಲ್ಕತ್ತಾ ಸ್ವೀಟ್ ಪಾನ್ ಇರ್ತದೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನಾನು 45 ವರ್ಷ ಎಕ್ಸ್ಪೀರಿಯನ್ಸ್. ನಾನು ಮುಂಚೆ ಕೆಫೆ ಬಿರಿಯಾನಿ ಮುಂದೆ ಇದ್ದೆ, ಮೈಸೂರವರೇನಾ ನೀವು? ಅಲ್ಲಿ 22 ವರ್ಷ ಇದ್ದೆ. ಆ ಕಡೆ ಈ ಕಡೆ ಬಂದು 3 ವರ್ಷ ಆಯ್ತು. ಓಕೆ, ನೋಡಿ ಅಂಕಲ್ ಇಲ್ಲಿ ಕ್ರೋಮಾ ಹತ್ರ ಯಾರು ಬರೋರಿದ್ರೆ, ಇಲ್ಲ ಇಲ್ಲಿ ಲೆಮನ್ ಟ್ರೀ ಹತ್ರ ಬರೋರಿದ್ರೆ, ಅಂಕಲ್ ಇಲ್ಲಿ ಪಾನ್ ಹಾಕ್ತಾ ಇರ್ತಾರೆ, ಬಂದ್ಬಿಟ್ಟು ತಿನ್ನಿ. ಪೇಪರ್ಲೆಲ್ಲ ಬಂದಿದೆ. ಹೌದಾ? ಸುಮ್ಮನೆ ಹಂಗೆ ಬಂದ್ವಿ, ಮಾತಾಡ್ಸಿದ್ರು, ಟೇಸ್ಟ್ ಮಾಡೋಣ ಅಂತ ಬಂದಿದ್ವಿ. ಅಂಕಲ್ಲು ಪೇಪರಲ್ಲಿ ಬಂದವರಂತೆ, ತೋರ್ಸಕ್ಕೆ ಹೋಗೋರೆ. ತಗೊಬಂದವ್ರು ಇಟ್ಟವ್ರು ನೋಡು ಪಾಪ, ಅದನ್ನ ಮೆಮೊರಿ ಆಗವರು. 2009 ಬಂದಿರೋದು ಫಸ್ಟ್ ನಮ್ದೇ ಮೈಸೂರು ಬಂದಿದ್ದು. ಓ, ನೀವೇನ ಅಂಕಲ್? ಹಾ. ಚೇಂಜ್ ಆಗ್ಬಿಟ್ಟಿದ್ದೀರಾ? ವಯಸ್ಸಾಯ್ತಲ್ಲಮ್ಮ. ನೈಸ್. ನೀವು ಎಷ್ಟು ಹಾಕೋಣ? 3 ಹಾಕೋಣ? 3 ಹಾಕಿ. ನಾನು ತಿನ್ಬೋದಾ? ತಿನ್ನಿ, ನಾನು ಮಾಡ್ಕೊಡ್ತೀನಿ ಬೇರೆ ಥರ. ಇನ್ನೊಂದು ಕಡೆ ಬಂದಿದ್ದೇವೆ. ಇವರೇನೋ ತೊಗೊಳ್ತಾ ಇದ್ದಾರೆ, ನಿಶಾ ಅವರು ಹಾಗೂ ಮದನ್ ಅವರು. ಗೈಸ್, ನಾನಿವತ್ತು ಈ ವಾಚ್ನ ಕಟ್ಟಿದ್ದೀನಿ ಬೆಳಗ್ಗೆಯಿಂದ. ನೋಡೋಣ ರಾತ್ರಿ ನಿನ್ನೇನಾದ್ರು ಕಟ್ಟಿದ್ದಿದ್ರೆ ಒಂದು 20,000 ಸ್ಟೆಪ್ಸ್ ಆಗಿರ್ತಿತ್ತು. ಸೊ ಇವತ್ತು ಎಷ್ಟಾಗುತ್ತೆ ನೋಡೋಣ ಅಂದ್ಬಿಟ್ಟು ಕಟ್ಟಿದ್ದೀನಿ. ಬೆಳಗ್ಗೆಯಿಂದ ಎಷ್ಟು ಓಡಾಡಿರ್ತೀನಿ ಅಂತ ಟ್ರ್ಯಾಕ್ ಮಾಡೋಣ ಅಂದ್ಬಿಟ್ಟು. ಸೊ ಟ್ರ್ಯಾಕ್ ಆಗ್ತಾ ಇದೆ ಅನ್ಕೋತೀನಿ. ಸೊ ಅದು ಕನೆಕ್ಟ್ ಮಾಡೋಕ್ಕೆ ಒಂದು ದೊಡ್ಡ ಸಾಹಸ ಮಾಡಿದ್ದಾಯಿತು. ಆ್ಯಂಡ್ ಯಾ ಗೈಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.